ಕೇಕ್ನ ಯಾರಿಗೆ ಮೊದಲು ತಿನ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪರಿ. ಅಮ್ಮಕ್ಕೆ ತಿನ್ಸಿದ್ರೆ ಆರ್ತಿಗೆ, ಅಂಜಲಿಗೆ, ಅದಿತಿಗೆ ಬೇಜಾರಾಗುತ್ತೆ. ಆರ್ತಿಗೆ ತಿನ್ಸಿದ್ರೆ ಅಮ್ಮಗೆ, ಅದಿತಿಗೆ, ಅಂಜಲಿಗೆ ಬೇಜಾರಾಗುತ್ತೆ. ಗೊಂದಲನೇ ಬೇಡ ಅಂತ ನಿನಗೆ ಮೊದಲು ತಿನ್ನಿಸ್ಬಿಡ್ಲಾ? ಬೇಡ, ಮಕ್ಳಿಗೆ ತಿನ್ಸಿ. ಇರ್ಲಿ ಪ್ರಿ. ಆನು ಅಯ್ಯೋ ಆನು ಮಿಸ್ಟರ್ ಮಂಜುನಾಥ್, ಮಂಜುನಾಥ್, ಕೇಕ್ ತಿಂದಿದ್ದು ತಿನ್ಸಿದ್ದು ಎಲ್ಲ ಮುಗಿದಿದ್ರೆ ನಾವು ಸ್ಟೇಷನ್ಗೆ ಹೊರಡೋಣವಾ? ಸ್ಟೇಷನಲ್ಲಿ ನಾವಿನ್ನ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಬನ್ನಿ ಹೋಗೋಣ. ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಿದ್ದೀರಾ ನೀವು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ನಮ್ಮಪ್ಪ ಏನ್ ತಪ್ಪು ಮಾಡಿರೋದಕ್ಕೂ ಸಾಧ್ಯನೇ ಇಲ್ಲ. ಹೌದು ಇನ್ಸ್ಪೆಕ್ಟ್ರೆ, ನನ್ನ ಗಂಡ ಆ ಥರ ಎಲ್ಲ ಮಾಡೋರಲ್ಲ. ನೀವು ಯಾಕೆ ಅವ್ರನ್ನ ಇದ್ದಕ್ಕಿದ್ದಾಗೆ ಕರ್ಕೊಂಡು ಹೋಗ್ತಿದ್ದೀರಾ? ನಿಮ್ಮ ಗಂಡ ಕಳ್ಸಾಗಣೆಗೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ, ಅದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೀವಿ. ಏನು ಹೇಳ್ತಿದ್ದೀರಾ ನೀವು? ನನ್ನ ಗಂಡ ಸಾಗಾಣಿಕೆ ಮಾಡೋದಾ? ಇನ್ಸ್ಪೆಕ್ಟರ್, ಸುಮ್ಮನೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ದೇವ್ರು ನಮ್ಗೆ ಬಡತನ ಕೊಟ್ಟಿರ್ಬೋದು, ಆದ್ರೆ ಕಳ್ತನ ಮಾಡೋ ಬುದ್ಧಿ ಕೊಟ್ಟಿಲ್ಲ. ಇದುವರೆಗೂ ನಮ್ಮಪ್ಪ ಯಾರ ವಸ್ತುನು ಮುಟ್ದೋರಲ್ಲ, ಯಾರಿಗೂ ಮೋಸ ಮಾಡ್ದೋರಲ್ಲ. ಅಂತದ್ರಲ್ಲಿ ನೀವು ಕಳ್ಸಾಗಾಣಿಕೆ ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ, ಏನಿದೆ ಸರ್ ನಿಮ್ಮ ಹತ್ರ ಪ್ರೂಫು? ಅಮ್ಮ, ಹೌದು ಸರ್, ನೀವು ತುಂಬ ಗೊಂದಲದಲ್ಲಿದ್ದೀರಾ ಅನ್ಸುತ್ತೆ. ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿರಬೇಕು. ಮಿಸ್ಟರ್ ಮಂಜುನಾಥ್, ನನ್ನ ಸರ್ವಿಸಲ್ಲಿ ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ. ಸಿಗಾಕೊಂಡ್ಮೇಲೆ ಎಲ್ಲ ಇದೇ ನಾಟಕ ಮಾಡೋದು. ನಿಮ್ಮ ಯೋಗ್ಯತೆ ಏನು ಅಂತ ಸ್ಟೇಷನಲ್ಲಿ ತೋರಿಸ್ತೀನಿ. ಏಯ್, ಅರೆಸ್ಟ್ ಮಾಡ್ರಿ. ಅಯ್ಯೋ, ಏನ್ರಿ ಇದೆಲ್ಲ? ತುಂಬಾ ನೋವಾಗ್ತಾ ಇದೆಯಾ? ನೀವ್ ಹೆದರ್ಕೋಬೇಡ್ರಿ, ನಿಮ್ಗೇನು ಆಗಲ್ಲ. ನಾನ್ ನಿಮ್ ಜೊತೆಗಿದ್ದೀನಿ. ಹೇಗಾದ್ರೂ ಮಾಡಿ ನಾನ್ ನಿಮ್ಮನ್ನ ಬಿಡಿಸ್ಕೊಂಡು ಹೋಗ್ತೀನಿ. ಅಯ್ಯೋ ಬರೀ ನೀನ್ ಯಾಕೆ ಇಲ್ಲಿಗೆ ಬರೋದಕ್ಕೆ ಹೋದೆ? ನೀನಿಂಥ ಜಾಗಗಳಿಗೆಲ್ಲ ಬರಬಾರ್ದು. ನೀನ್ ಮೊದಲು ಮನೆಗೆ ಹೋಗು. ಮನೆಯಲ್ಲಿ ಮಕ್ಕಳು ಮಾತ್ರ ಇದ್ದಾರೆ. ಸಾಲದಕ್ಕೆ ಆರ್ತಿ 2 ಜೀವ. ನೀನ್ ಮೊದಲು ಮನೆಗೆ ಹೋಗಿ ಅವ್ರಿಗೆಲ್ಲ ಧೈರ್ಯ ಹೇಳು. ಅವ್ರಿಗೆ ಧೈರ್ಯ ಹೇಳ್ಬೇಕಾದವಳು ನೀನೇ ಇಲ್ಲಿಗೆ ಬಂದ್ಬಿಟ್ರೆ ಹೇಗೆ? ನಿಮ್ಮನ್ನ ಈ ತರ ಇಲ್ಲಿ ಬಿಟ್ಟು ನಾನು ಹೇಗ್ರಿ ಮನೆಗೆ ಹೋಗ್ಲಿ? ನನಗ್ ಮನ್ಸಾದ್ರೂ ಹೇಗೆ ಬರುತ್ತೆ ಹೇಳಿ?
ದೇವ್ರೆ, ಯಾಕಪ್ಪ ನಿನಗೆ ನಮ್ಮ ಮೇಲೆ ಕರುಣೆನೇ ಇಲ್ವಾ? ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಿದ್ಯಾ. ನಾವೇನ್ ಅನ್ಯಾಯ ಮಾಡಿದೀವಿ ನಿನ್ಗೆ ಗೊತ್ತಾಗ್ತಾ ಇಲ್ವಲ್ರಿ? ಇಲ್ಲಿ ನಿಂತ್ಕೊಂಡು ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವೇನ್ರಿ ಮಾಡ್ತಾ ಇದ್ರಿ ಇಲ್ಲಿ? ಸರ್, ಅದು ನಮ್ಮ ಚಂದನ್ ಬನ್ರಿ ಇಲ್ಲಿ. ಸರ್ ಏನಾದ್ರು ಬಾಯ್ ಬಿಟ್ರೇನ್ರಿ ಇವರು? ಇಲ್ಲ ಸರ್. ಸರಿ ಸರ್, ಹಾಗೆ ಮಾಡ್ತೀನಿ. ಡೋಂಟ್ ವರಿ ಸರ್. ರೀ ಚಂದನ್, ಇವನ್ನ ಸುಮ್ಮನೆ ಬಿಡ್ಬೇಡಿ. ನಿಜಾನ ಒಪ್ಕೊಳ್ಳೋವರೆಗೂ ಚೆನ್ನಾಗಿ ಬೆಂಡತಿ. ಸರ್, ದಯವಿಟ್ಟು ನಮ್ಮ ಯಜಮಾನ್ರನ್ನ ಬಿಟ್ಬಿಡಿ. ಅವ್ರು ಯಾವ ತಪ್ಪು ಮಾಡಿಲ್ಲ ಸರ್. ತುಂಬಾ ಒಳ್ಳೆಯವರು. ನಿಮಗೆ ಕೈ ಮುಗಿತೀನಿ, ಕಾಲ್ಗೂ ಬೀಳ್ತೀನಿ. ಅವ್ರನ್ನ ಬಿಟ್ಬಿಡಿ ಸರ್. ರೇ, ಯಾರು ನಿಮ್ಮನ್ನು ಹೊರಗಡೆ ಬಿಡಕ್ಕೆ ಹೇಳಿದ್ದು? ಏಯ್ ಚಂದನ್, ಇವ್ರನ್ನ ಹೊರಗಡೆ ಕಳ್ಸಿ. ಬನ್ನಿ ಮೇಡಮ್. ನಡಿಯಮ್ಮ ನಡಿಯಮ್ಮ, ಇಲ್ಲಿ ಇರ್ಬಾರ್ದು. ನಡಿಯಮ್ಮ ಕರ್ಕೊಂಡವ್ರಿ. ನಡಿಯಮ್ಮ ನಡಿಯಮ್ಮ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ನಡಿಯಮ್ಮ ನಡಿಯಮ್ಮ ನಡಿಯಮ್ಮ, ಇಲ್ಲಿ ಇರ್ಬಾರ್ದು. ನಡಿ. ಅಯ್ಯೋ, ಒಂದ್ ನಿಮಿಷ. ನಡಿಯಮ್ಮ ನಡಿಯಮ್ಮ, ಒಂದು ಅವಕಾಶ ಕೊಡಿ. ನಡಿಯಮ್ಮ. ಉಪ್ಪಾಕಿದ್ದು ನಾನು, ಅವರಲ್ಲ. ನೀನಾ? ಯಾಕೆ? ಉಪ್ಪು ಹಾಕಿದ್ದೀರಾ ಅಥವಾ ವಿಷ ಹಾಕಿದ್ದೀರಾ? ಇಬ್ರು ಸೇರಿ ನನ್ನನ್ನ ಸಾಯಿಸ್ಬೇಕು ಅಂತಿದ್ದೀರಾ? ನನಗೆ ಬರ್ತಾರ ಕೋಪಕ್ಕೆ ಮಿಸ್ ಆಗಿ ಉಪ್ಪಾಕ್ತೆ ಅಷ್ಟೆ. ವಿಕ್ರಾಂತ್, ನೀವು ಕಿರ್ಚಿದ್ರೆ ನಾನು ಹೆದರಲ್ಲ. ಅಲ್ಲಿ ಮಂಜು ಮಾವ ಅರೆಸ್ಟ್ ಆಗಿದ್ದಾರೆ. ಅವ್ರು ಅರೆಸ್ಟ್ ಆಗಿರೋದು ನೋಡಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಅದಕ್ಕೆ ಜ್ಯೂಸಲ್ಲಿ ಉಪ್ಪು ಹಾಕಿ ಕೊಡ್ತೀಯಾ? ಹೌದು, ಅವ್ರ ಕಣ್ಣೀರು ಇದೇ ರೀತಿ ಇರುತ್ತೆ ಅಂತ ಅರ್ಥ ಮಾಡ್ಸೋಕೆ ಉಪ್ಪಾಕ್ತೆ. ಇನ್ನೊಬ್ರು ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಿಮ್ಮ ಕಣ್ಣಲ್ಲಿ ರಕ್ತ ಬರೋದು ಗ್ಯಾರಂಟಿ. ಆ ದಿನ ಜಾಸ್ತಿ ಏನು ದೂರ ಇಲ್ಲ, ಅದಷ್ಟು ಬೇಗನೆ ಬರುತ್ತೆ. ನೋಡಿ ಮದರಂಡ್ಯ, ಅಗ್ರಜ ಇವತ್ತು ನಮ್ದಾಗೆ ನಾಳೆನೂ ನಂಬ್ತಾನೆ, ನಿಮ್ಮ ಕಣ್ಣೀರಿಗೆ ಕರಗ್ತಾನೆ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಸುಳ್ಳನ್ನ ತುಂಬಾ ದಿನ ಬಚ್ಚಿಟ್ಕೊಂಡು ಬದುಕಕ್ಕಾಗಲ್ಲ. ಒಂದಲ್ಲ ಅವನ ದಿನ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಗತ್ತೆ. ಗೊತ್ತಾಗಿದ್ದ ದಿನ ಅವನೇ ಮನೆಯಿಂದ ಹೊರಗಡೆ ಆಗ್ತಾನೆ. ಹಲೋ ಇನ್ಸ್ಪೆಕ್ಟರ್, ವೇದಾಂತ್ ವಸಿಷ್ಠ. ನೀವು ಅರೆಸ್ಟ್ ಮಾಡಿದಿರಲ್ಲ ಮಂಜುನಾಥ್, ಅವ್ರನ್ನ ಮಾವ ಆಗ್ತಾರೆ. ಸರಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಸರ್, ಇಫ್ ಯು ಡೋಂಟ್ ಮೈಂಡ್, ಯಾವ ಬೇಸಿಸ್ ಮೇಲೆ ನಮ್ಮ ಮಾವನ ಅರೆಸ್ಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಬೋದಾ? ನೀವು ನೋಡಿದ್ರೆ ನಿಮ್ಮ ಮಾವ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಮಾವ ಆಗಿದ್ಕೊಂಡು ಇಂಥ ಕೆಲಸ ಮಾಡ್ಬೋದೇನ್ರಿ? ನಿಮ್ಮಂಥ ದೊಡ್ಡವರಲ್ಲೇ ಇದೇ ಕತೆ. ಅಪ್ಪ, ವೇದಾಂತ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ನಿನ್ನ ಗೌರವಕ್ಕೆ ಧಕ್ಕೆ ಬರೋ ಹಾಗೆ ಮಾಡ್ಕೊಂಡ್ಬಿಟ್ಟೆ. ಅಪ್ಪ, ನೀವು ದೊಡ್ಡವರು, ಈ ರೀತಿ ಎಲ್ಲ ಮಾತಾಡಬಾರ್ದು. ಹೆಣ್ಕೊಟ್ಟು ಮಾವ, ಕಣ್ಕೊಟ್ಟು ದೇವರು ಅಂತ ಹೇಳ್ತಾರೆ. ನಾನು ಯಾವತ್ತಿಗೂ ನಿಮ್ಮನ್ನ ಆಸ್ಥಾನ ನೋಡೋದಕ್ಕೆ ಇಷ್ಟಪಡ್ತೇನೆ.
ಈ ಪೊಲೀಸ್ ಸ್ಟೇಷನ್ ಅಂತ ಕಟ್ಟಿರೋದು ಜನಗಳ ಸೇವೆ ಮಾಡೋದಕ್ಕೆ, ಸರ್ವಿಸ್ ಕೊಡೋದಕ್ಕೆ. ಇಲ್ಲಿಗೆ ಸಾರ್ವಜನಿಕರು ಬರೋದು ಗೌರವಕ್ಕೆ ಧಕ್ಕೆ ಬಂದ ಹಾಗೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ನೀವು ಯಾವತ್ತಿಗೂ ತಲೆ ಬಗ್ಸೋ ಕೆಲಸ ಮಾಡೋದಿಲ್ಲ ಅಂತ ನನಗೆ ಚೆನ್ನಾಗೊತ್ತು. ಯಾರೋ ಮಾಡಿರೋ ತಪ್ಪಿಗೆ ನೀವ್ಯಾಕೆ ತಲೆ ತೆಗೆಸ್ತೀರ? ನಿಮ್ ಜೊತೆ ನಾರಿದೆ. ಎಷ್ಟೇ ಕಷ್ಟ ಬಂದು ಇಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ತೀವಿ. ಹೆದರಬೇಡಿ. ಕಷ್ಟದಲ್ಲಿರೋರು 4 ಧೈರ್ಯದ ಮಾತುಗಳನ್ನು ನಿರೀಕ್ಷೆ ಮಾಡ್ತಾರಂತೆ. ಒಂದೆರಡು ಸಾಂತ್ವನದ ಮಾತುಗಳನ್ನು ಎದುರು ನೋಡ್ತಾ ಇರ್ತಾರಂತೆ. ನಿನ್ನ ಮಾತುಗಳನ್ನು ಕೇಳಿ ನನಗೆ ಧೈರ್ಯ ಬಂತು ವೇದಾಂತು. ಇನ್ನು ನನಗೇನಾದರೂ ಪರವಾಗಿಲ್ಲ. ಲೋಕ ನನ್ನ ಬಗ್ಗೆ ಏನು ಅಂದ್ಕೊಳತ್ತೋ ಬಿಡುತ್ತೋ ಅದು ನನಗೆ ಬೇಕಾಗಿಲ್ಲ. ನಿನಗೆ ನಾನು ಏನು ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ಈಗ ನನ್ನ ಮನಸ್ಸಿಗೆ ನಿರಾಳ ಅನ್ನಿಸ್ತು. ಅಪ್ಪ, ದಯವಿಟ್ಟು ಇಷ್ಟೊಂದು ದುಃಖ ಮಾಡ್ಕೋಬೇಡಿ. ಎಷ್ಟೇ ಕಷ್ಟ ಆದರೂ ನಿಮ್ಮಲ್ಲಿಂದ ಹೊರಗಡೆ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಆದರೆ ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗೇ ಇದೆಯಲ್ಲ. ಸಾಕ್ಷಿಗಳಿದ್ದಾವೆ ಅಂದಮೇಲೆ ಅವರು ಅದನ್ನು ಸಾಬೀತು ಮಾಡಲ್ವಾ? ಅಪ್ಪ, ಡೋಂಟ್ ವರಿ. ಸಾಕ್ಷಿಗಳಿದ್ದ ಮಾತ್ರಕ್ಕೆ ನೀವು ತಪ್ಪು ಮಾಡಿದ್ದೀರಾ ಅಂತಲ್ಲ, ಅಥವಾ ಇರೋ ಸಾಕ್ಷಿಗಳನ್ನ ಇಟ್ಕೊಂಡು ಅವರು ನಿಮ್ಮನ್ನ ತಪ್ಪಿತಸ್ಥ ಅಂತ ಪ್ರೂವ್ ಮಾಡ್ತಾರೆ ಅಂತನೂ ಅಲ್ಲ. ನನಗೀಗ ನೀವು ಕರೆಕ್ಟಾಗಿ ಏನಾಯ್ತು ಅಂತ ಹೇಳಿದ್ರೆ ಮುಂದೆ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಅದು ಏನಾಯ್ತು ಅಂದರೆ, ಅವತ್ತು ಆಫೀಸ್ನಲ್ಲಿ ಸೂಪರ್ವೈಸರ್ ನನ್ನ ಕರೆಸಿದ್ರು. ಇನ್ನು ಮುಂದೆ ನೀವು ಹೆತ್ತುಕೊಬಿಡಿಯಪ್ಪ. ಆಟೋನ ನಿಮ್ದಲ್ಲ ಅಂದಮೇಲೆ ಅದರಲ್ಲಿರೋ ವಸ್ತುಗಳು ನಿಮ್ದು ಹೇಗಾಗುತ್ತೆ? ಅದಕ್ಕೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನೀವು ಈ ಕೆಲಸ ಮಾಡೋದಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ. ಏನೋ ಎಡವಟ್ಟಾಗಿದೆ ಅಂತ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದನ್ನ ನಾನು ಡಿಕೋಡ್ ಮಾಡ್ತೀನಿ, ನೀವು ಯೋಚನೆ ಮಾಡಬೇಡಿ. ನಿಮ್ಮ ಸೂಪರ್ವೈಸರ್ ನಂಬರ್ನ ಕಲೆಕ್ಟ್ ಮಾಡಿ ಆಟೋ ಯಾರ್ದು, ಯಾರ ಹೆಸರಲ್ಲಿದೆ, ಎಲ್ಲ ಡೀಟೇಲ್ಸ್ಗಳನ್ನು ತಿಳ್ಕೊಳ್ಳಿ. ನಿಮ್ಮನ್ನು ಆಚೆ ಕರ್ಕೊಂಬರೋ ಜವಾಬ್ದಾರಿ ನಾನು. ನನ್ನ ಗಂಡ ಯಾವ್ದಾದ್ರೂ ಕೆಟ್ಟ ಆಲೋಚನೆಗೆ ಬೀಳ್ತಾರೆ ಅನ್ನೋ ಭಯ ನನಗೆ ಕಾಡ್ತಾ ಇದೆ. ನೋಡು, ನಾವು ಹೆಣ್ಣೆ ಹೆತ್ತವರು, ನಾವೆಷ್ಟೇ ಕಟ್ಟುನಿಟ್ಟಾಗಿ ಜೀವನ ಮಾಡ್ತಿದ್ರು ಸಮಾಜ ನಮ್ಮನ್ನ ನೋಡಿ ಆಡ್ಕೊಳ್ತಾ ಇರುತ್ತಪ್ಪ. ಯಾವಾಗ್ಲೂ ನಮ್ಮನ್ನ ಅನುಮಾನದ ಕಣ್ಣಲ್ಲಿ ನೋಡ್ತಾ ಇರುತ್ತೆ. ಅಂತದ್ರಲ್ಲಿ ಈ ಪರಿಸ್ಥಿತಿಲಿ ನಮ್ಮನ್ನ ಬದುಕೋಕ್ ಬಿಡ್ತಾರ? ಸಮಾಧಾನ ಮಾಡ್ಕೋ. ಇಲ್ಲ ಇವೆಲ್ಲ ನಿನ್ಗೆ ಅರ್ಥ ಆಗೋದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಅದಿತಿ ಅಂಜುನ ಮದುವೆ ಆಗಕ್ಕೆ ಯಾರು ಮುಂದೆ ಬರ್ತಾರೆ? ಅವ್ರಿಗೊಂದು ನೆಲೆ ಆಗಿದ್ರೆ ನಾನು ಹೇಗೋ ಸಮಾಧಾನವಾಗಿರ್ಬೋದಾಗಿತ್ತು. ಆದ್ರೆ ಈಗ ನಮ್ಮ ಜೀವನ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಾಗಿದೆ. ಕವಲೊಡದ ದಾರಿನಲ್ಲಿ ನಿಂತಿದ್ದೀವಿ. ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಒಂದ್ ವೇಳೆ ಅವನೇನಾದ್ರೂ ನಮ್ ಕೈ ಬಿಟ್ರೆ ನಾವು ಯಾವ್ದಾದ್ರೂ ಕೆರೆನೋ ಯಾಕಮ್ಮ ಏನೇನೋ ಮಾತಾಡ್ತಾ ಇದೀಯಾ? ಅದರಲ್ಲಿ ಏನೂ ಆಗಲ್ಲ. ಧೈರ್ಯವಾಗಿರು. ಅಮ್ಮ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ? ವೇದಾಂತ್, ನೀನೇ ನಮ್ದೆ ಇನ್ಯಾರನ್ನಪ್ಪ ನಂಬ್ಲಿ? ನೀನೇ ನಮ್ಮ ಪಾಲನ್ ದೇವ್ರು. ಯಾವಾಗ್ಲೂ ನಮ್ ಕಷ್ಟಕ್ಕೆ ನಿಂತಿದ್ಯಾ. ಈ ಸರ್ತಿನೂ ಅಷ್ಟೇ ಈ ಕಷ್ಟದಿಂದ
ನಿಮ್ಮ ಮಾವನ್ ನೀನೇ ಹೊರಗಡೆ ಕರ್ಕೊಂಡು ಬರ್ಬೇಕಪ್ಪ, ನೀನೇ ಮಾಡ್ಬೇಕು. ಹಾಗಾದ್ರೆ ಅಪ್ಪನ ವಿಚಾರ ನನಗೆ ಬಿಟ್ಬಿಡಿ, ಮಿಕ್ಕಿದೇನೇ ಆದರೂ ನಾನು ನೋಡ್ಕೊತೀನಿ. ಬಟ್ ನೀವು ಇನ್ನೊಂದ್ಸಲ ಸಾಯೋ ಮಾತ್ರ ಯಾವತ್ತೂ ಆಡ್ಕೊಡ್ತು. ಒಂದು ಕೆಲಸ ಮಾಡೋಣ, ಏನಾದ್ರು ಮನೆಗೆ ಹೊರಡ ಬನ್ನಿ. ಈ ಕೇಸ್ ಮುಗಿಯೋ ತನಕ ನೀವು ನಮ್ಮನೇಲಿ ಇರಿ. ಐ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಬೇಡಪ್ಪ, ಇಂಥ ಸಮಯದಲ್ಲಿ ನಾವು ನಿಮ್ಮನೆಗೆ ಬಂದರೆ ತಪ್ಪಾಗುತ್ತೆ. ಅಮ್ಮ, ನಾನು ಹೇಳೋದನ್ನ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ವೇದ, ನೀನು ಯಾವ ಉದ್ದೇಶದಿಂದ ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆಯಪ್ಪ. ನಿನ್ನ ಕಾಳಜಿ ನೋಡಿದ್ರೆ ನನಗೆ ಖುಷಿ ಅನ್ನಿಸ್ತಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಅದಿತಿ ಅಂಜು ಮುಂದೆ. ಹೆಂಡತಿ, ಅತ್ತೆ ಮನೆಗೆ ಬಂದ್ರ? ಇಲ್ಲ ವಿಕ್ಕಿ, ಇನ್ನೂ ಬಂದಿಲ್ಲ. ಏನಾಯ್ತು ವಿಕ್ಕಿ ಅವರೇ? ಅತ್ತೆ ಏನೇನು ಬರ್ಬೋದು ಅಂತ ಅನ್ಸುತ್ತೆ. ಹೆಂಡತಿ, ನಾನೇನು ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ, ರೆಡಿ ಇರಿ, ಇಬ್ರು ವಾಪಸ್ ಬರೋಣ. ಮನೆಗ? ಇಲ್ಲ ವಿಕ್ಕಿ, ಅಪ್ಪ ಮನೆಗೆ ಬರೋವರೆಗೂ ನಾನು ವಾಪಸ್ ಬರಲ್ಲ. ಇಲ್ಲಾಂದ್ರೆ ಇಲ್ಲಿ ಅದಿತಿ, ಅಂಜು, ಅಮ್ಮ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ನಾನು ಅವ್ರ ಜೊತೆಗಿದ್ರೆ ಸ್ವಲ್ಪ ಧೈರ್ಯ ಇರುತ್ತೆ ಅವ್ರಿಗೂ. ಹೆಂಡತಿ, ಆದರೂ ನೀವು ಈ ಟೈಮಲ್ಲಿ ಅಲ್ಲಿರೋದು ಸರಿ ಇಲ್ಲ ಅನ್ನಿಸ್ತಿದೆ. ನೀವೇನು ಚಿಂತೆ ಮಾಡಬೇಡಿ ವಿಕ್ಕಿ, ನಾನು ಮಗು ಇಬ್ರು ಚೆನ್ನಾಗೇ ಇರ್ತೀವಿ. ನನಗೂ ಮಗುಗೂ ಏನೂ ಆಗಲ್ಲ ವಿಕ್ಕಿ, ನೀವು ಧೈರ್ಯವಾಗಿರಿ. ಅಲ್ಲ, ನನ್ನ ಜೊತೆ ಅದಿತಿ, ಅಂಜು, ಅಮ್ಮ ಎಲ್ಲರೂ ಇದ್ದಾರಲ್ಲ, ಮತ್ತೇನಕ್ಕೆ ಚಿಂತೆ ಮಾಡ್ತೀರಾ? ಸರಿ ಹಾಗಿದ್ರೆ. ಆದರೆ ಟೈಮ್ಗೆಲ್ಲ ಊಟ ಸರಿಯಾಗಿ ತಗೊಳ್ಳಿ, ಮರಿಬೇಡಿ. ಆದಷ್ಟು ರೆಸ್ಟಲ್ಲೇ ಇರಿ, ಇದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಬೇಡಿ. ಸರಿ ವಿಕ್ಕಿ ಅವರೇ, ಆಯಿತು. ಹೆಂಗೆ ಒಂದು ನಿಮಿಷ. ಅದಿತಿ, ಅಂಜು ಎಲ್ಲ ಏನು ಮಾಡ್ತಿದ್ದಾರೆ? ಒಮ್ಮೆ ಸ್ಪೀಕರ್ ಆಗ್ತೀಯಲ್ಲ, ಮಾತಾಡ್ತೀನಿ. ಹಲೋ ಅದಿತಿ, ಅಂಜು, ಅಪ್ಪನಿಗೆ ಏನೂ ಆಗಲ್ಲ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ. ಅವ್ರು ಆರಾಮಾಗಿ ಹೊರಗಡೆ ಬರ್ತಾರೆ. ಆ್ಯಂಡ್ ನಿಮ್ಗೇನಾದರೂ ಮನೆಗೆ ಬರಬೇಕು ಅಂತ ಅನ್ಸಿದ್ರೆ ಆರತಿ ಅವ್ರ ಜೊತೆ ನಮ್ಮ ಮನೆಗೆ ಬಂದ್ಬಿಡಿ. ನಮ್ಮ ಮನೆ ಬಾಗ್ಲು ನಿಮಗೋಸ್ಕರ ಯಾವಾಗಲೂ ತೆಗ್ದಿರುತ್ತೆ. ಆ್ಯಂಡ್ ಆರತಿ ಅವರೇ, ಅಮ್ಮನ ಮುಂದೆ ನೀವು ಸಪ್ಪ ಕೂತ್ಕೊಳ್ಬೇಡಿ, ಆಯ್ತಾ? ಅವ್ರಿಗೊಂದು ಸ್ವಲ್ಪ ಧೈರ್ಯ ಹೇಳಿ. ನೀವೇ ಧೈರ್ಯ ಕಳ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹುಷಾರು, ಏನೇ ಇದ್ರು ಫೋನ್ ಮಾಡಿ. ಹಾ ಬಾವಾ. ಗಂಧದ ಕೇಸಲ್ಲಿ ಅರೆಸ್ಟ್ ಆದ್ರೆ ಸಾಯೋವರೆಗೂ ಜೈಲಂತೆ, ಹಂಗಂತ ನನ್ ಗಂಡ ಹೇಳ್ತಿದ್ರು. ಮಂಜೂರ್ನ ದೇವ್ರೇ ಕಾಪಾಡ್ಬೇಕು. ಪರಿಮಾಣವರಾದ್ರೂ ಹೇಳ್ಬೋದಾಗಿತ್ತಲ್ಲ ಅವ್ರ ಯಜಮಾನ್ರಿಗೆ. ಅಮ್ಮ, ಇವ್ರು ಮಾತಾಡ್ತಾರೆ ಅಂತ ನಿನ್ ತಲೆ ಕೆಡ್ಸ್ಕೊಂಬೇಡ ಅಮ್ಮ. ಅಪ್ಪ ಏನು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಇವ್ರೆಲ್ರಿಗೂ ಗೊತ್ತಾಗೇ ಆಗತ್ತೆ. ಅಮ್ಮ, ಅವ್ರ ಮಾತಿಗೆಲ್ಲ ನೀನ್ ಕಿವಿ ಕೊಡ್ಬೇಡ. ಮಾತಾಡೋರು 1000 ಮಾತು. ಇಲ್ಲ, ನಮ್ಮಪ್ಪ ಈ ಥರ ಮಾಡಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಹೇಳಿ ಗೋಲ್ನಲ್ಲಿದೆ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ನಂಗ್ಯಾಕೋ ತುಂಬ ಭಯ ಆಗ್ತದೆ ಅದಕ್ಕೆ. ಅನ್ನೋ ನಂಬರಿಂದ ಲೌಡ್ ಸ್ಪೀಕರ್ ಹಾಕು. ಏ ಅಮೂಲ್ಯ, ನಿಮ್ಮಪ್ಪ ಮಾತಾಡಿರೋ ವಿಡಿಯೋ ನೋಡಿದ್ಯಾ? ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಾ? ಯಾರು ನೀವು? ನಿಮ್ಗೇನು ಬೇಕು? ನಾನೇ ನಿಮ್ಮಪ್ಪ ಮಾತಾಡಿರೋದು ವಿಡಿಯೋ ಮಾಡಿಸಿದ್ದು. ಅಷ್ಟೇ ಯಾಕೆ, ನಿನ್ನ ಗಂಡ ವೇದಾಂತ್ ವಶಿಷ್ಠ ಕಿಡ್ನಾಪ್ ಮಾಡಿಸಿರೋದು ನಾನೇ.
ನೀವೆಲ್ಲರೂ ಚಂದ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟು ಖುಷಿ ಪಡ್ತಾಯಿದ್ರಲ್ಲ, ನೀವೆಲ್ಲರನ್ನ ಸರ್ವನಾಶ ಮಾಡ್ತೀನಿ, ನಿನ್ನ ಲೈಫ್ನ ಬರ್ಬಾದ್ ಮಾಡ್ತೀನಿ. ಅಪ್ಪನ ಅರೆಸ್ಟ್ ಮಾಡಿದ ವಿಷಯದಲ್ಲಿ ಇವನ್ ಕೈ ಬಡನೆ ಇದೆ ಅನ್ಸುತ್ತೆ. ಫೋನ್ ಮಾಡಿದನು ಚಂದ್ರ ಅಂತ ಹೇಳ್ದ. ಮೋಸ್ಟ್ಲಿ ಚಂದ್ರ ಹಾಗೇನೆ ತೇಜಸ್ ಕಡೆನ ಆಗಿರ್ಬೋದಾ? ಇಲ್ಲ, ಅದಕ್ಕೆ ತೇಜಸ್ಗೆ ನಮ್ಮ ಅಪ್ಪನ ಮೇಲೆ ಏನು ದ್ವೇಷ ಇರುತ್ತೆ? ಹೌದು ಸರ್, ಶ್ರೀಗಂಧ ಸ್ಮಗ್ಲಿಂಗ್ ಕೇಸ್ ಹೇಳಿದ ಕೂಡಲೇ ಕಾಲ್ ಕಟ್ ಮಾಡ್ತಾರೆ. ಐ ಥಿಂಕ್ ಇವರಿಗೆಲ್ಲ ಈ ಕೇಸ್ ಮೇಲೆ ಹೋಪ್ಸೇ ಇಲ್ಲ ಅನ್ಸುತ್ತೆ. ಹಾಗಂತ ಸುಮ್ಮನೆ ಕೂರಕ್ಕಾಗಲ್ಲ ಪ್ರಜ್ವಲ್. ಚಿಕ್ಕಪ್ಪನ ಹೇಗಾದ್ರೂ ಮಾಡಿ ಆಚೆ ಕರ್ಕೊಂಡು ಬರಲೇಬೇಕು. ಓ, ಒಂದು ನಿಮಿಷ. ಹಲೋ, ಹಾಂ ಸರ್, ಅಡ್ವೊಕೇಟ್ ವಾಸುದೇವ್ ಅವರಾ? ಹಾಂ ಸರ್, ನನ್ನ ಹೆಸರು ಸಾರ್ಥಕ್ ಅಂತ. ನಮ್ಮ ಚಿಕ್ಕಪ್ಪ ಶ್ರೀಗಂಧ ಸ್ಮಗ್ಲಿಂಗ್ ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ. ನೀವೇನಾದರೂ ಕೇಸ್ ತಗೊಳ್ಬೋದಾ ಅಂತ. ಸರ್, ಅಯ್ಯೋ ಹಾಗಲ್ಲ, ಯಾರೋ ಬೇಕು ಅಂತ ಅವ್ರನ್ನ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಅಷ್ಟೇ. ಅವ್ರು ಆ ಥರದವ್ರಲ್ಲ ಸರ್. ಹಾಗಲ್ಲ ಸರ್, ಒಂದು ನಿಮಿಷ ನನ್ನ ಮಾತು ಕೇಳಿ. ಹಲೋ ಸರ್, ಹಲೋ ಹಲೋ. ಇಲ್ಲ ಪ್ರಜ್ವಲ್, ಯಾರು ಈ ಕೇಸ್ ತಗೊಳ್ತಿಲ್ಲ. ಶ್ರೀಗಂಧ ಅಂತ ಹೇಳ್ತಿದ್ದಾಗೆ ನಾನ್ ಬೇಲೆಬಲ್ ಕೇಸು. ಈ ಕೇಸ್ ತೊಗೊಂಡ್ರೆ ಏನು ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಹೇಳ್ದಾಗೆ ಈ ಕೇಸ್ ಮೇಲೆ ಯಾರಿಗೂ ಹೋಪಿಲ್ಲ ಅನ್ಸುತ್ತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಪ್ರಜ್ವಲ್. ಯಾಕೆ ಸಾರ್ಥಕ್, ಏನಾಯ್ತು? ವೇದಾಂತ್, ಚಿಕ್ಕಪ್ಪನ ಬೇಲ್ಗೋಸ್ಕರ ನಾನು ಪ್ರಜ್ವಲ್ ತುಂಬ ಜನ ಲಾಯರ್ ಕಾಂಟ್ಯಾಕ್ಟ್ ಮಾಡಿದ್ವಿ. ಬಟ್ ಯಾರು ಈ ಕೇಸ್ ತಗೊಳ್ಳೋ ಧೈರ್ಯ ಮಾಡ್ತಿಲ್ಲ. ಶ್ರೀಗಂಧ ಸ್ಮಗ್ಲಿಂಗ್ ಕೇಸ್ ಅಂತ ಹೇಳ್ತಿದ್ದಾಗೆ ಫೋನ್ ಕಟ್ ಮಾಡ್ತಿದ್ದಾರೆ. ಬಜಾರಿ, ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ನೀನು ಅಂದ್ಕೊಂಡಾಗ ಅಪ್ಪನಿಗೇನೂ ಆಗೋದಿಲ್ಲ. ಧೈರ್ಯವಾಗಿರು. ಹೇಗೆ ಬೇರೆ ಧೈರ್ಯವಾಗಿರೋಕ್ಕಾಗುತ್ತೆ? ನಿಮಿಷ ಇರೋ. ಇಲ್ಲಿ ನೋಡು. ಗಂಧದ ಸ್ಮಗ್ಲಿಂಗ್ ನಲ್ಲಿ ರಿಸ್ಕ್ ಇದೆ, ಆದ್ರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅದು ಲೋಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ತರ ಆಟೋದಲ್ಲಿ ಒಂದು ಲೋಡ್ ಹೊಡೆದ್ರೆ ನನಗೆ 50,000 ಸಿಗುತ್ತೆ. ಗಂಧದ ಸ್ಮಗ್ಲಿಂಗ್ ನಲ್ಲಿ ರಿಸ್ಕ್ ಇದೆ, ಆದ್ರೆ ದುಡ್ಡು ಹಾಗೆ ಸಿಗುತ್ತಲ್ಲ, ಏನು ಟೆನ್ಷನ್ ಇಲ್ಲ. ಅಷ್ಟೇ ಅಲ್ಲ ವೇದಾಂತ್, ಅವ್ನು ಯಾರೋ ನಮ್ಮನ್ನೆಲ್ಲ ಸರ್ವನಾಶ ಮಾಡ್ತೀನಿ, ಬರ್ಬಾದ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾನೆ. ಎಲ್ಲ ನೋಡ್ಕೊಂಡು ಹೇಗೆ ಸುಮ್ಮನಿರಕ್ಕಾಗತ್ತೆ ವೇದಾಂತ್? ಯಾಕೋ ತುಂಬ ಭಯ ಆಗ್ತಿದೆ. ಡೋಂಟ್ ವರಿ ಬಚಾರಿ, ಖುಷಿಯಾಗೋ ವಿಷಯಕ್ಕೆ ಭಯಪಡೋ ಅಗತ್ಯ ಇಲ್ಲ. ಅಂದ್ರೆ ನಾನು ಸೂಪರ್ವೈಸರ್ ಹತ್ರ ಮಾತಾಡಿದೆ. ನಿಮ್ಮ ಮಾವನವ್ರು ಹೇಳೋ ಹಾಗೆ ಏನೂ ಆಗಿಲ್ಲ ಅಂತ ಹೇಳಿದ್ರು. ಅದು ಅಲ್ಲದೆ ಅವತ್ತು ಆಟೋನ ಮನೆ ಮುಂದೆ ಪಾರ್ಕ್ ಮಾಡೋದಕ್ಕೆ ನಾವು ಹೇಳಿರಲಿಲ್ಲ ಅಂತಾನೂ ಹೇಳಿದ್ರು. ಎಲ್ಲ ಸಾಕ್ಷಿಗಳು ಅಪ್ಪನ ವಿರುದ್ಧವಾಗಿದೆ. ಈ ಕೇಸ್ನ ತಗೊಳ್ಳೋದು ಕಷ್ಟ, ಗೆಲ್ಲೋದು ಕಷ್ಟ ಅಂತ ಎಲ್ಲರೂ ಹೇಳಿದಾಗ ನಾನು ಸ್ವಲ್ಪ ಫ್ರೀಕ್ಔಟ್ ಆಗಿದ್ದು ನಿಜ. ಆದರೆ ಪ್ರತಿಯೊಬ್ಬ ಕ್ರಿಮಿನಲ್ ತಪ್ಪು ಮಾಡಿದಾಗ ಯಾವುದಾದ್ರೂ ಒಂದು ಎವಿಡೆನ್ಸ್ನ ಬಿಟ್ಟು ಹೋಗಿರ್ತಾನೆ. ಅದು ಅಲ್ಲದೆ ಈ ವಿಡಿಯೋನ ನಮಗೆ ಕಳಿಸಿ ಒಂದು ಪ್ರೂಫ್ನ ಅವನೇ ಕ್ರಿಯೇಟ್ ಮಾಡಿಕೊಟ್ಟಿದ್ದಾನೆ. ಈ ವಿಡಿಯೋ ಒಂದು ಸಾಕು. ಇದನ್ನ ಇಟ್ಕೊಂಡು ನಾವೇನು ಬೇಕಾದ್ರೂ ಮಾಡ್ಬೋದು. ಏನು ಮಾತಾಡ್ತೈತೆ ಅರ್ಥ ಆಗ್ತಾ ಇಲ್ಲ. ವೇಟ್ ಮಾಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಹಲೋ ರಾಜ್ವರ್, ಬೆಳಗ್ಗೆ ಫಸ್ಟ್ ಇನ್ ದ ಮಾರ್ನಿಂಗ್ ಮನೆಗೆ ಬನ್ನಿ. ಓಕೆ. ಅಲ್ಲ ವೇದಾಂತ್, ನೀವು ಯಾರೋ ವಿಡಿಯೋ ಕಳಿಸಿರೋದೇ ಸಾಕ್ಷಿ ಅಂತ ಅಂದ್ಕೊಂಡ್ರೆ ಹೇಗೆ? ಇನ್ನು ಲಾಯರ್ ಫಿಕ್ಸ್ ಆಗಿಲ್ಲ, ನಾಳೆ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ನೀನೇನು ಮಾಡೋದಕ್ಕೆ ಹೊರಟಿದ್ಯಾ?
ಆಚಾರಿ, ನಾನು ಏನೇ ಹೇಳಿದ್ರು ಅದ್ರ ಹಿಂದೆ ಒಂದು ಇಂಟೆನ್ಷನ್ ಇದೆ ಇರುತ್ತೆ. ಡೋ ವರಿ, ಐ ಲಿವ್ ಇಟ್. ಹಾಗಾದ್ರೆ ನಾನು ದೇವ್ರೆ, ಕೆಟ್ಟವ್ರಿಗೆ ಒಳ್ಳೇದಾಗಬಾರ್ದು ಅನ್ನೋ ಹಾಗೆ ಒಳ್ಳೆಯವ್ರಿಗೂ ಕೆಟ್ಟದಾಗಬಾರ್ದು. ಅವರನ್ನ ಕಣ್ಣೀರಿನಲ್ಲಿ ಕೈ ತೊಳಸ್ಬಾರ್ದು. ಪಾಪ ನಮ್ಮ ಅಮೂಲ್ಯನ್ ತಂದೆ ತುಂಬಾ ಒಳ್ಳೆಯವರು, ತುಂಬಾ ಸೌಮ್ಯ ಸ್ವಭಾವದವರು, ಯಾರಿಗೂ ಕೆಟ್ಟದನ್ನ ಬಯಸಿದವರಲ್ಲ. ಅಂಥವ್ರ ಮೇಲೆ ಸುಳ್ಳು ಆರೋಪ ಹಾಕಿ ಜೈಲಿಗೆ ಹೋಗೋ ಹಾಗೆ ಮಾಡಿದ್ದಾರೆ. ಅವರನ್ನು ಹೇಗಾದ್ರೂ ಮಾಡಿ ನೀನೇ ಕಾಪಾಡಬೇಕು. ನಿರಪರಾಧಿ ಅಂತ ಸಾಬೀತು ಮಾಡಿ ಸುರಕ್ಷಿತವಾಗಿ ಮನೆಗೆ ಬರೋ ಹಾಗೆ ಮಾಡಬೇಕು. ವೇದಾಂತ್, ಹಾಗಾದ್ರೆ ವಿಡಿಯೋನ ಯಾರು ಮಾಡಿರ್ಬೋದು ಅಂತೀರಾ? ಇನ್ಯಾರು ಸಾರ್ಥಕ್? ಆ ಚಂದ್ರನ್ ಕಡೆಯವರೇ ಆಗಿರ್ತಾರೆ. ಏನೋ ಚಂದ್ರನ್ ಕಡೆಯವರ? ಹೌದು ಅಣ್ಣ, ನಂಗೆ ಯಾರೋ ಫೋನ್ ಮಾಡಿದ್ನಲ್ಲ, ಅವನು ಆಗ ಹೆಸರು ಹೇಳಿದ್ದ. ನನಗನ್ಸುತ್ತೆ ಈ ಕೆಲಸ ಅವಂದೇ ಅಂತ. ಅಮೂಲ್ಯ, ನೀನು ಹೇಳಿದಾಗೆ ಆ ಚಂದ್ರ ಕಡೆಯವರು ಇದನ್ನು ಮಾಡಿದ್ದಾರೆ ಅಂದರೆ ಯಾರ್ಯಾರು ಮಾಡಿರ್ಬೋದು? ಅಕ್ಕ ಎದ್ದೇಳೆ. ಪ್ಲೀಸ್ ಕಣೆ ಅಕ್ಕ ಎದ್ದೇಳೆ. ಅಂಜು, 3 ನಿಮಿಷ ಮಲ್ಕೊಂಡು 2 ನಿಮಿಷದಲ್ಲಿ ಎದ್ಬಿಡ್ತೀವಿ ನಾವು. ನನ್ ಮಾತ್ ಕೇಳು, ಎದ್ದೇಳೆ. ಸುಮ್ಮನೆ ಇರ. ಯಾಕೆ ಹಠ ಮಾಡ್ತಿದ್ಯಾ? ಎತ್ತೇಳು. ಏನೇ ನಿನ್ಗಳು? ಯಾಕೆ ಇಷ್ಟ ಬೇಕೆ ಎದ್ದೇಳಿಸ್ತಿದ್ಯಾ? ಟೈಮ್ ಎಷ್ಟು ಅಂತ ನೋಡು. ಇದೇನೆ 9:45 ಆಗ್ಬಿಟ್ಟಿದೆ. ಗಡಿಯಾರ ನಿಂತೋಗಿದೆ ಅನ್ಸುತ್ತೆ. ಕಣ್ಬಿಟ್ಟು ಸರಿಯಾಗಿ ನೋಡು, ಗಡಿಯಾರ ಏನ್ ನಿಂತಿಲ್ಲ. ಅಯ್ಯೋ, ಎಷ್ಟು ಲೇಟ್ ಆಗ್ಬಿಟ್ಟಿದೆ. ಬೇಗ ಎದ್ದೇಳಿಸ್ಬೇಕು ತಾನೆ. ರಾತ್ರಿ ಲೇಟಾಗಿ ಮಲ್ಕೊಂಡಲ್ಲ, ಅದಕ್ಕೆ ಎಚ್ಚರನೇ ಆಗಿಲ್ಲ. ಅಕ್ಕ, ಅದು ಯಾಕೆ? ಏನಾಯ್ತೆ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅದು ಏನಾಯ್ತಂದ್ರೆ, ಲೇ ಅಂಜು, ನೀನು ಗಾಬರಿ ಆಗಿ ನಂಗೂ ಗಾಬರಿ ಮಾಡಬೇಡ. ಏನಂತ ಬೇಗ ಹೇಳು ಪ್ಲೀಸ್. ಅಮ್ಮ ಕಾಣಿಸ್ತಾ ಇಲ್ಲ ಕಣೆ. ಎಲ್ಲ ಕಡೆ ನೋಡ್ದ? ಹಿತ್ಲಲ್ಲೆಲ್ಲ ನೋಡ್ದ? ಇಲ್ಲ ಕಣೆ, ಎಲ್ಲ ಕಡೆ ನೋಡ್ದೆ. ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ನಂಗೆ ತುಂಬಾ ಭಯ ಆಗ್ತಿದೆ ಕಣೆ ಅಕ್ಕ. ಮಂಜು, ನಿನ್ನೆ ಬೇರೆ ಅಪ್ಪ ಸ್ಟೇಷನ್ ಅಲ್ಲಿ ಒಬ್ಬರೇ ಇರ್ತಾರೆ ಅಂತ ಮಾತಾಡ್ತಿದ್ಲು. ಅಮ್ಮ ಏನಾದ್ರು ಸ್ಟೇಷನ್ಗೆ ಹೋಗಿರ್ಬೋದಾ? ಅಫ್ಕೋರ್ಸ್ ಕೆಲವೇ ದಿನಗಳಲ್ಲಿ ಆಕೆ ಕೂಡ ಸಿಕ್ಕಾಕೊಂಡು ಮನೆಯಿಂದ ಹೊರಗೆ ಹೋಗಿ. ಯಾವಾಗ ಅವ್ರು ಅನ್ಕೊಂಡ ಹಾಗೆ ನಮ್ಮ ಮನೇಲಿ ಏನೂ ನಡೀತಿಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು, ಅವ್ರ ಕಣ್ಣ ಕಾಣಿಸಿದ ಸಾಫ್ಟ್ ಟಾರ್ಗೆಟ್ ಮಂಜು ಅಪ್ಪ. ಮಂಜು ಅಪ್ಪನ ಮುಖಾಂತರ ಅಮೂಲ್ಯನ ವೀಕ್ ಮಾಡಬಹುದು. ಅಮೂಲ್ಯನ ಮುಖಾಂತರ ನಮ್ಮ ಇಡೀ ಫ್ಯಾಮಿಲಿಗೆ ತೊಂದರೆ ಕೊಡೋದು ಅವ್ರ ಉದ್ದೇಶ. ನೀನ್ ಹೇಳ್ತಿರೋದು ಕರೆಕ್ಟ್ ಅಗ್ರಜ. ಅವ್ರು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಕ್ಕೆ ಟ್ರೈ ಮಾಡ್ತಿದ್ದಾರೆ. ನಾವು ಫಸ್ಟ್ ಆಫ್ ಆಲ್ ಮಾವನ್ ಫ್ಯಾಮಿಲಿಗೆ ತುಂಬಾ ಹಚ್ಕೊಂಡಿದೀವಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವ್ರಿಗೆ ಹರ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಮ್ಗೆ ಹರ್ಟ್ ಆಗೇ ಆಗುತ್ತೆ. ಸೊ ಇದನ್ನ ವೀಕ್ ಪಾಯಿಂಟ್ ಆಗಿ ಇಟ್ಕೊಂಡಿದ್ದಾರೆ ಅಗ್ರಜ. ವಿಕ್ರಾಂತ್ ನೈಟ್ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಆಟೋ ಓಡಿಸ್ಕೊಂಡು ತುಂಬಾ ಸ್ವಾಭಿಮಾನದಿಂದ ತನ್ನ ಸಂಸಾರನ ನೋಡ್ಕೊಂಡಿರೋ ವ್ಯಕ್ತಿ. ಆ ವ್ಯಕ್ತಿನ ಸ್ಮಗ್ಲಿಂಗ್ ಕೇಸ ಸಿಕ್ಕಾಕ್ಸಿದಾರಲ್ಲ, ಇಡಿಯಟ್ಸ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ
ಇಷ್ಟೆಲ್ಲ ಇವರಿಬ್ಬರೇ ಮಾಡಿದ್ರು ಅಂತ ನಾನು ನಂಬೋದಿಲ್ಲ. ದೇರ್ ಇಸ್ ಡೆಫಿನೆಟ್ಲಿ ಅ ಮಾಸ್ಟರ್ ಮೈಂಡ್. ಇವರಿಬ್ಬರಿಗೊಬ್ಬ ಹೆಡ್ ಅಂತ ಖಂಡಿತವಾಗ್ಲೂ ಇದ್ದಾನೆ. ಆ ವ್ಯಕ್ತಿ ನಮ್ಮ ತಂದೆ ಜೊತೆ ಹೇಗೆ ಶತ್ರು, ನಮ್ಮ ಫ್ಯಾಮಿಲಿಗೂ ಆ ವ್ಯಕ್ತಿಗೂ ಏನು ಕನೆಕ್ಷನ್, ಇದನ್ನೆಲ್ಲ ನಾವು ಡಿಕೋಡ್ ಮಾಡಲೇಬೇಕು ವಿಕ್ರಮ್. ಇಲ್ಲ ನಾವು ಈ ಸಮಸ್ಯೆಗಳಿಂದ ಯಾವತ್ತೂ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಳಗಡೆ ಹೋಗ್ತಾ ಇದ್ದೀನಿ. ನನ್ನ ಗಂಡ ಇಡೀ ರಾತ್ರಿ ಒಳಗಡೆನೇ ಇದ್ದಾರೆ. ಅವ್ರು ಏನೂ ತಿಂದಿರಲ್ಲ. ಈ ಪರಿಸ್ಥಿತಿಲಿ ಅವರು ಹಸ್ಕೊಂಡೇ ಇದ್ಬಿಡ್ತಾರೆ. ಒಂದು 10 ನಿಮಿಷ ನನ್ನ ಒಳಗಡೆ ಬಿಡಿ, ತಿಂಡಿ ತಿನ್ಸ್ಬಿಟ್ಟು ಬಂದ್ಬಿಡ್ತೀನಿ. ಒಂದು 10 ನಿಮಿಷ ಅಷ್ಟೇ. ಹಂಗೆಲ್ಲ ಬಿಡೋಕ್ಕಾಗಲ್ಲ. ಅಯ್ಯೋ, ನಾನು ಅವ್ರನ್ನ ನೋಡಬೇಕು. ಒಂದು 2 ನಿಮಿಷ ಬಿಡಿ, ತಿಂಡಿ ತಿನ್ಸ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಮೇಡಮ್, ಹಂಗೆಲ್ಲ ಬಿಡೋಕ್ಕಾಗಲ್ಲ. ನಮ್ಮ ಸಾಹೇಬ್ರು ಗೊತ್ತಾರೆ, ಬೈತಾರೆ. ನಿನಗೆ ದಮ್ಮಯ್ಯ ಅಂತೀನಪ್ಪ. ನಮ್ಮ ಯಜಮಾನರು ರಾತ್ರಿ ಎಲ್ಲ ಹಸ್ಕೊಂಡು ಏನು ತಿಂದಿರಲ್ಲ. ನೋಡು, 2 ನಿಮಿಷ ಹೋಗಿ ಹೀಗೆ ಬಂದ್ಬಿಡ್ತೀನಿ, ದಯವಿಟ್ಟು. ನೋಡಿ ಮೇಡಮ್, ಆ ಥರ ಆರೋಪಿಗಳಿಗೆ ಹೊರಗಡೆಯಿಂದ ಊಟ ತಿಂಡಿ ಕೊಡೋಕೆ ಪರ್ಮಿಷನ್ ಇಲ್ಲ. ದಯವಿಟ್ಟು ಇದರಿಂದ ಹೊಡಿ ಮೇಡಮ್. ಹಾಗನ್ಬೇಡಪ್ಪ, ನಾ ಹೇಳಿದ್ನಲ್ಲ, ನಮ್ಮ ಯಜಮಾನರು ಹಸ್ಕೊಂಡಿರ್ತಾರೆ. 2 ನಿಮಿಷ ನಾನು ಅವ್ರನ್ನ ನೋಡ್ಕೊಂಡು ಬರೋದಕ್ಕೆ ಅವಕಾಶ ಮಾಡಿಕೊಡಪ್ಪ. ದಯವಿಟ್ಟು ಒಂದೇ ಒಂದ್ಸಲ ನೋಡ್ಕೊಂಡು ಬರ್ತೀನಿ. ಸರಿ, ಸಾಹೇಬ್ರು ಟೈಮ್ ಬೇಗ ಹೋಗಿ ಬನ್ನಿ. ಆಯ್ತು.